ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚು ಚಾಂಪಿಯನ್ಸ್ ಟ್ರೋಫಿನಲ್ಲಿ ಭಾನುವಾರ ನಡೀತಿದೆ ಅಂತ ಹೇಳ್ಬೋದು. ಮತ್ತು ಇದು 2:30ಗೆ ಮ್ಯಾಚು ಇಂಡಿಯನ್ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಇಂಡಿಯಾ ಮ್ಯಾಚ್ ಆಗಿರೋದ್ರಿಂದ ಇದು ಸೇಮ್ ವೆನ್ಯೂನಲ್ಲೇ ನಡೀತಾ ಇದೆ, ದುಬೈನಲ್ಲಿ. ಮತ್ತು ಇದರಲ್ಲೇ ಕೂಡ ಟೀಮ್ ಇಂಡಿಯಾದವರು ಎಲ್ಲ ಮ್ಯಾಚ್ಗಳು ಕೂಡ ಆಡೋದ್ರಿಂದ ಇಲ್ಲಿ ಚೂರು ಅಡ್ವಾಂಟೇಜ್ ಟೀಮ್ ಇಂಡಿಯಾ ಕಡೆ ಹೋಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ನ್ಯೂಜಿಲೆಂಡ್ ಅವರು ಒಳ್ಳೆ ಫೀಲ್ಡಿಂಗ್ ಇಂದ ಒಳ್ಳೆ ಕ್ಯಾಚ್ಗಳನ್ನ ಹಿಡಿದು ಈ ಸಲ ಮ್ಯಾಚಲ್ಲಿ ಫೈನಲ್ ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಕೆಲವು ಮ್ಯಾಚ್ಗಳನ್ನ ಅವರು ಡಾಮಿನೇಟ್ ಮಾಡಿ ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪಾಕಿಸ್ತಾನ ವಿರುದ್ಧ ಇರ್ಬೋದು, ಮತ್ತೆ ಆಫ್ಘಾನಿಸ್ತಾನ ವಿರುದ್ಧ ಇರ್ಬೋದು, ಕೆಲವು ಮ್ಯಾಚ್ಗಳನ್ನ ಅವರು ಫೈಟ್ ಮಾಡಿ ಕೂಡ ಗೆದ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಸೆಮಿಫೈನಲ್ ಅಲ್ಲಿ ಕೂಡ ಅವರು ಒನ್ ಸೈಡೆಡ್ ಮ್ಯಾಚ್ ಕೂಡ ಮಾಡ್ಕೊಂಡು ಕೂಡ ಬಂದಿದ್ರು ಅಂತ ಹೇಳ್ಬೋದು ಈ ಸಲ. ಮತ್ತೆ ಹೆಡ್ ಟು ಹೆಡ್ ನೋಡೋದಾದ್ರೆ ಅವರು 6 ಮ್ಯಾಚ್ನ ಇಂಡಿಯಾದವ್ರು ಗೆದ್ದಿದ್ದಾರೆ, 4 ಮ್ಯಾಚ್ನ ನ್ಯೂಜಿಲೆಂಡ್ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ರೀಸೆಂಟ್ 10 ಮ್ಯಾಚ್ ನಲ್ಲಿ ನೋಡಿದ್ರೆ ಇನ್ನು ಈ ಮ್ಯಾಚ್ ನಲ್ಲಿ ಕೂಡ ಮಳೆ ಬರುವಂತ ಸಾಧ್ಯತೆ ಕೂಡ ಕಡಿಮೆ ಇದೆ ಅಂತ ಹೇಳೋದು. ಮಳೆ ಕೂಡ ಬರೋದಿಲ್ಲ. ಇನ್ನು ಟಾಸ್ ಎಫೆಕ್ಟ್ ನೋಡಿದ್ರೆ ಟಾಸ್ ಅಲ್ಲಿ ಇಲ್ಲಿ ಯಾರು 100% ಟಾಸ್ ಗೆಲ್ತಾರೋ ಅವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಳ್ಳೋದಂತೂ ಫಿಕ್ಸ್ ಅಂತ ಹೇಳ್ಬೋದು. ಇಲ್ಲಿ ಬೌಲಿಂಗ್ ನ ಆಯ್ಕೆ ಮಾಡ್ಕೊಂಡ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋದಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ಬೌಲಿಂಗ್ ನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಕೂಡ ಇನ್ನು ಚೂರ್ ಅಡ್ವಾಂಟೇಜ್ ಕೂಡ ಇದೆ ಅಂತ ಹೇಳೋದು ಈ ಪಿಚ್ ನಲ್ಲಿ. ಮತ್ತೆ ಈ ಪಿಚ್ ನಲ್ಲಿ ನೋಡಿದ್ರೆ ಪೇಸರ್ಗಳಿಗೆ ಇದು ಸೂಕ್ತವಾಗಿರುತ್ತೆ. ಮತ್ತೆ ಈವನ್ ಆಗಿದೆ ಅಂತ ಹೇಳೋದು. ಇಬ್ಬರಿಗೂ 55% ಪೇಸರ್ಗಳಿಗೆ ಹೆಲ್ಪ್ ಮಾಡಿದ್ರೆ ಇನ್ನು 45% ಸ್ಪಿನ್ನರ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳೋದು ಇಲ್ಲಿ. ಮತ್ತೆ ಇದು ಕೂಡ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಎಲ್ಲ ಪಿಚ್ಗಳು ಒಂದೇ ಆಗಿದೆ. ಮತ್ತೆ ಇಲ್ಲಿ ಗ್ರೀನ್ ಪಿಚ್ ಮತ್ತೆ ಡೆಸ್ಟ್ ಪಿಚ್ ಎಲ್ಲ ಕೂಡ ಒಂದೇ ಆಗಿರುತ್ತೆ ಅಂತ ಹೇಳೋದು. ಮತ್ತೆ ಇಲ್ಲಿ ಲೋಸ್ಕರ ಮ್ಯಾಚ್ಗಳನ್ನ ಕೂಡ ಇಲ್ಲಿ ನಡೀತಾ ಇರೋದು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಇಂಡಿಯಾ ಆಡಿರೋಂಥ 3 ಮ್ಯಾಚ್ಗಳನ್ನ ಕೂಡ ಇಂಡಿಯಾದವರು ಟಾಸ್ ಗೆದ್ರು ಅಥವಾ ಸೋದ್ರು ಕೂಡ ಅವರು ಫಸ್ಟ್ ಬೌಲಿಂಗ್ ಮಾಡಿರೋದ್ರಿಂದನೇ ಟೀಮ್ ಇಂಡಿಯಾದವರು ಕೂಡ ಎಫೆಕ್ಟಿವ್ ಆಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬೌಲಿಂಗ್ ಮಾಡಿದವರು 100% ಗೆಲ್ತಾ ಹೋಗ್ತಾ ಇದ್ದಾರೆ ಮತ್ತೆ ಈ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಕೂಡ. ಮತ್ತೆ ಟಾಸ್ ಎಫೆಕ್ಟ್ ನೋಡಿದ್ರೆ 80% ಬೌಲಿಂಗ್ ಫಸ್ಟ್ ಮಾಡಿದವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ರೀಸೆಂಟ್ ಅಲ್ಲಿ ನೋಡಿದಾರೆ. ಇನ್ನು ರನ್ಸ್ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರನ್ಸ್ ಗಳ ನೋಡಿದ್ರೆ ಇನ್ನು 2 ತಂಡಗಳಿಂದನೂ ಕೂಡ ರಚಿನ್ ರವೀಂದ್ರ ಅವರು 226 ರನ್ಗಳು ನೋಡಿದ್ರೆ, ವಿರಾಟ್ ಕೊಹ್ಲಿ ಅವರು 217 ರನ್ಗಳನ್ನ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಶ್ರೇಯಸ್ ಅಯ್ಯರ್ ಅವರು 195 ರನ್ಗಳನ್ನ ಹೊಡೆದ್ರೆ, ಟಾಮ್ ಲಾಥಮ್ ಅವರು 191 ರನ್ಗಳನ್ನ ಹೊಡೆದಿದ್ದಾರೆ. ಮತ್ತೆ ಅವ್ರ ಕಡೆ ನಮ್ಮ ಕಡೆ ಕೂಡ ಈವನ್ ಆಗಿದೆ ಅಂತ ಹೇಳ್ಬೋದು ಬ್ಯಾಟಿಂಗ್ ನಲ್ಲೂ ಕೂಡ. ಮತ್ತೆ ಇಲ್ಲಿ ಟೀಮ್ ಎಫೆಕ್ಟ್ ಆಗಿರೋದ್ರಿಂದ ಎಲ್ಲಾ ಪ್ಲೇಯರ್ಗಳು ಕೂಡ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಗಿಲ್ ಆಗಿರ್ಬೋದು ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಕೂಡ ಟೀಮ್ ಇಂಡಿಯಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನ್ಯೂಜಿಲೆಂಡ್ ತಂಡದಲ್ಲೂ ಕೂಡ ಅದೇ ತರ ಕಾಂಟ್ರಿಬ್ಯೂಷನ್ ಕೂಡ ನೀಡಿದ್ದಾರೆ. ಇನ್ನು ಬ್ಯಾಟಿಂಗ್ ನಲ್ಲಿ ಈವನ್ ಆಗಿದೆ ಅಂತ ಹೇಳ್ಬೋದು 2 ತಂಡಗಳು ಕೂಡ. ಇನ್ನು ಬೌಲಿಂಗ್ ನಲ್ಲಿ ವಿಚಾರದಲ್ಲಿ ನೋಡೋದಾದ್ರೆ ಬೌಲಿಂಗ್ ನಲ್ಲಿ ಮ್ಯಾಟ್ ಹೆನ್ರಿ ಅವರು 10 ವಿಕೆಟ್ ನ ಪಡ್ಕೊಂಡಿದ್ರೆ, ಮೊಹಮ್ಮದ್ ಶಮಿ ಅವರು 8 ವಿಕೆಟ್ ನ ಪಡ್ಕೊಂಡಿದ್ದಾರೆ. ಇಲ್ಲಿ ವರುಣ್ ಅವರು 7 ವಿಕೆಟ್ ನ ಪಡ್ಕೊಂಡಿದ್ರೆ, ನೆಕ್ಸ್ಟ್ ಸ್ಯಾಂಟ್ನರ್ ಅವರು 7 ವಿಕೆಟ್ ನ ಪಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಬ್ರೇಸ್ವೆಲ್ ಅವರು 6 ವಿಕೆಟ್ ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ಕಡೆ ಬೌಲಿಂಗ್ ಲೈನ್ ಕೂಡ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ಜಡೇಜಾ ಅವರು ಕೂಡ ಹೆಲ್ಪ್ಫುಲ್ ಆಗಿ ಬೌಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕುಲ್ದೀಪ್ ಯಾದವ್ ಕೂಡ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾ ಇದ್ರು. ಇನ್ನು ಇಲ್ಲಿ ಮುಖ್ಯ ಪಾತ್ರ ವಹಿಸೋದು ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಆಲ್ರೌಂಡಿಂಗ್ ಇಂದ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಚಾಂಪಿಯನ್ಸ್ ಟ್ರೋಫಿನಲ್ಲೂ ಕೂಡ. ಮತ್ತೆ ಅವರು ಕೂಡ ಕ್ರೂಷಿಯಲ್ ವಿಕೆಟ್ ನ ಪಡ್ಕೊಳ್ಳೋದ್ರಲ್ಲಿ ಕೂಡ ಯಶಸ್ವಿ ಆಗ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ಸರಿ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಕ್ರೂಷಿಯಲ್ ರೋಲ್ ನ ಕೂಡ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಫಿನಿಶರ್ ಆಗಿ ಕೂಡ ಅವರು ಎಷ್ಟು ರನ್ಗಳನ್ನ ಹೊಡಿತಾರೆ ಕೂಡ ಇಲ್ಲಿ ಬಹಳ ಮುಖ್ಯ ಕೂಡ ಆಗಿರುತ್ತೆ. ಮತ್ತೆ ಇಲ್ಲಿ ನ್ಯೂಜಿಲೆಂಡ್ ಕಡೆ ನೋಡಿದ್ರೆ ಅವ್ರ ಕಡೆ ಸ್ಟ್ರಾಂಗ್ ಮಿಡಲ್ ಆರ್ಡರ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಗ್ಲೆನ್ ಫಿಲಿಪ್ಸ್ ಆಗಿರ್ಬೋದು, ಮತ್ತೆ ಕೇನ್ ವಿಲಿಯಮ್ಸನ್ ಆಗಿರ್ಬೋದು, ಸ್ಯಾಂಟ್ನರ್ ಆಗಿರ್ಬೋದು, ಒಳ್ಳೆ ಕೂಡ ಬ್ರೇಸ್ವೆಲ್ ಆಗಿರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಅಲ್ಲಿ. ಮತ್ತೆ ಅವ್ರ ಕಡೆ ಫೀಲ್ಡಿಂಗ್ ಅಲ್ಲಿ ಕೂಡ ಚೆನ್ನಾಗಿ ಎಫೆಕ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಅವ್ರ ಕಡೆ ಚೆನ್ನಾಗಿ ಕ್ಯಾಚ್ ಹಿಡಿಯುವಂತ ಗ್ಲೆನ್ ಫಿಲಿಪ್ಸ್ ಇದ್ದಾರೆ, ಕೇನ್ ವಿಲಿಯಮ್ಸನ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಸ್ಯಾಂಟ್ನರ್ ಕೂಡ ಒಳ್ಳೆ ಕ್ಯಾಚ್ ಕೂಡ ಹಿಡಿತಾರೆ ಅಂತ ಹೇಳ್ಬೋದು. ಮತ್ತೆ ಅವ್ರ ಕಡೆ ಬ್ರೇಸ್ವೆಲ್ ಕೂಡ ಚೆನ್ನಾಗಿ ಕೂಡ ಫೀಲ್ಡಿಂಗ್ ಕೂಡ ಮಾಡೋದ್ರಿಂದ ಫೀಲ್ಡಿಂಗ್ ನಲ್ಲಿ ಇನ್ನೂ ಕೂಡ ರನ್ಸ್ ಗಳನ್ನ ಜಾಸ್ತಿ ಕಲೆ ಹಾಕೋದ್ರೆ ನ್ಯೂಜಿಲೆಂಡ್ ಮೇಲೆ ಗೆಲ್ಲುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನು ವಿನ್ ಕಡೆ ನೋಡಿದ್ರೆ 78% ಇಂಡಿಯಾದಲ್ಲಿ ವಿನ್ ಆಗುವಂತ ಚಾನ್ಸಸ್ ಇದೆ. ಇನ್ನು 22% ನ್ಯೂಜಿಲೆಂಡ್ ವಿನ್ ಆಗುವಂತ ಚಾನ್ಸಸ್ ಇದೆ. ಸೇಮ್ ವಿನ್ ಆಗಿರೋದ್ರಿಂದ ಇಂಡಿಯಾದವ್ರಿಗೆ ಇನ್ನೂ ಕೂಡ ಚೂರು ಅಡ್ವಾಂಟೇಜ್ ಕೂಡ ಆಗಿರುತ್ತೆ. ಮತ್ತೆ ಇಲ್ಲಿ ಯಾವ ತರ ಪಿಚ್ ಆಗಿರುತ್ತೆ ಅಂತ. ಇನ್ನು ನ್ಯೂಜಿಲೆಂಡ್ಗೆ ಇದು ಸೆಕೆಂಡ್ ಮ್ಯಾಚ್ ಆಗಿದೆ. ಇನ್ನು ಇಂಡಿಯಾದವ್ರ ಕಡೆ ನೋಡಿದ್ರೆ ಇಂಡಿಯಾದವರು ಕಂಟಿನ್ಯೂಸ್ ಆಗಿ ಇಲ್ಲೇ ಪ್ಲೇ ಕೂಡ ಮಾಡಿದ್ದಾರೆ.